ಮಹಿಳೆಯರು ತಮ್ಮಲ್ಲಿನ ಕೀಳರಿಮೆಯನ್ನ ಅಳಿಸಿ ಹಾಕಿ ಆತ್ಮವಿಶ್ವಾಸದಿಂದ ಸವಾಲುಗಳನ್ನು ಎದುರಿಸಿ ಸದೃಢ ಸ್ವಾಭಿಮಾನಿ ಜೀವನವನ್ನ ನಡೆಸಬೇಕು ಎಂದು ಸ್ಮಾರ್ಟ್ ಲೇಡೀಸ್ ಕ್ಲಬ್ ಅಧ್ಯಕ್ಷೆ ಸ್ಮಿತಾ ಹೇಳಿದರು. ಅವರು ಕೃಷ್ಣರಾಜ ಪಟ್ಟಣದ ಹೊರವಲಯದ ಕಾವೇರಿ ನದಿ ದಂಡೆಯಲ್ಲಿರುವ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಸ್ಮಾರ್ಟ್ ಲೇಡೀಸ್ ಕ್ಲಬ್ ವತಿಯಿಂದ ಆಯೋಜಿಸಿದ ಲಲಿತ ಸಹಸ್ರನಾಮ ಕುಂಕುಮಾರ್ಚನೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮಹಿಳಾ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಪುರುಷರಿಗೆ ಸರಿಸಮಾನವಾಗಿ ಕೆಲಸ ಮಾಡುತ್ತಾ ರಾಷ್ಟ್ರದ ನಿರ್ಮಾಣಕ್ಕೆ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ನೀಡುತ್ತಾ ತಮ್ಮ ಕುಟುಂಬ ಮಾತ್ರವಲ್ಲದೆ ಇಡೀ ಸಮಾಜವನ್ನೇ ಮುನ್ನಡೆಸುತ್ತಿದ್ದಾರೆ. ಹೆಣ್ಣು ಮಕ್ಕಳು ತಮ್ಮಲ್ಲಿರುವ ಕೀಳರಿಮೆಯನ್ನ ಅಳಿಸಿ ಹಾಕಿ ತಮ್ಮ ನಿಜ ಜೀವನದಲ್ಲಿ ಎದುರಾಗುವ ಸವಾಲುಗಳು ಹಾಗೂ ತೊಂದರೆಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಗುರಿ ಸಾಧನೆ ಮಾಡಬೇಕು ಎಂದು ಕಿವಿಮಾತು ಹೇಳಿದ ಸ್ಮಿತಾ, ಇಂದಿನ ದಿನಮಾನದಲ್ಲಿ ಹೆಣ್ಣಿಗೆ ಹೆಣ್ಣೇ ಶತ್ರುವಾಗಿ ಕಾಡುತ್ತಿರುವುದರಿಂದ ಹೆಣ್ಣು ಮಕ್ಕಳು ಒಬ್ಬರ ಬಗ್ಗೆ ಇನ್ನೊಬ್ಬರು ತೇಜೋವಧೆ ಮಾಡಿ ಮಾತನಾಡಿ ತಮ್ಮ ವ್ಯಕ್ತಿತ್ವಕ್ಕೆ ಮಸಿ ಬಳಿದುಕೊಳ್ಳುತ್ತೆ. ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ವಿವಾಹ ಬಂಧನಕ್ಕೆ ಸಿಲುಕಿಸಿ ಅವರು ಜೀವನ ಪರ್ಯಂತ ನೋವನ್ನು ಅನುಭವಿಸುವಂತೆ ಮಾಡದೆ ಹೆಣ್ಣು ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನ ಕೂಡಿಸಿ ಸಾಧನೆ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಪೋಷಕರಿಗೆ ಮನವಿ ಮಾಡಿದರು. ಮಹಿಳಾ ಹೋರಾಟಗಾರ್ತಿ ಲೋಲಾಕ್ಷಿ ಜಗದೀಶ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಇಂದು ಸ್ಮಾರ್ಟ್ ಲೇಡೀಸ್ ಕ್ಲಬ್ ವತಿಯಿಂದ ಲಲಿತ ಸಹಸ್ರನಾಮ ಹಾಗೂ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಆಯೋಜಿಸಿ ಹೆಣ್ಣು ಮಕ್ಕಳ ಯೋಗಕ್ಷೇಮಕ್ಕೆ ಹಾಗೂ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕಾಗಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ. ತಾಯಿ ಪಾರ್ವತಿಯನ್ನ ಸ್ತುತಿಸಿ 1008 ಬಾರಿ ಲಲಿತೆಯ ನಾಮವನ್ನು ಸ್ಮರಣೆ ಮಾಡಿ ಕುಂಕುಮಾರ್ಚನೆ ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯದ ಸಮೃದ್ಧಿಯಾಗಿ ಸುಖ ಶಾಂತಿಯು ನೆಲೆಸುತ್ತದೆ ಎಂದು ಲೋಲಾಕ್ಷಿ ಹೇಳಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹೆಣ್ಣು ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಹೊಸ ಅಗ್ರಹಾರ ರತ್ನ ಚೈತ್ರ, ವನಜಾಕ್ಷಿ, ಚಿತ್ರ, ಸೌಮ್ಯ, ಶ್ರುತಿ, ಲತಾ, ರಾಜೇಶ್ವರಿ, ವನಜಾ, ಪ್ರೀತಿ ಸೇರಿದಂತೆ ಸಾತಿ ಗ್ರಾಮದ ಪ್ರಗತಿ ಬಂಧು ಮಹಿಳಾ ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಹಾಗೂ ಗ್ರಾಮದ ಹೆಣ್ಣು ಮಕ್ಕಳು ಭಾಗವಹಿಸಿದ್ದರು. ವರದಿ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪವರ್ ಟಿವಿ, ಮಂಡ್ಯ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಶೇಷವಾಗಿ ಪೂಜೆ ಮಾಡ್ತಾ ಮತ್ತೆ ಮಹಾಲಕ್ಷ್ಮಿಗೆ ಲಕ್ಷ್ಮಿ ಅರ್ಚನೆ ಕುಂಕುಮಾರ್ಚನೆಯನ್ನು ಮಾಡುತ್ತಾ ವಿಶೇಷವಾಗಿ ಮಹಿಳಾ ದಿನಾಚರಣೆಯನ್ನು ಮಾಡಿದ್ದಾರೆ. ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯನ್ನಾಗಿ ಆಹ್ವಾನಿಸಿದಂಥ ಸ್ಮಿತಾ ಮೇಡಮ್ ಹಾಗೂ ಸ್ಮಾರ್ಟ್ ಲೇಡೀಸ್ ಕ್ಲಬ್ನ ಎಲ್ಲ ಮೆಂಬರ್ಸ್ಗಳಿಗೂ ನನ್ನ ಕಡೆಯಿಂದ ತುಂಬ ಹೃದಯ ಧನ್ಯವಾದಗಳು. ಈ ಕೂಡಿ ಜಾಗದಲ್ಲಿ ಕೂತ್ಕೊಳ್ಳಿ, ಮಲ್ನಾಡು ಅಂತ ಹೇಳಿದ್ದೀರಾ, ಮಲ್ನಾಡು ಎಲ್ಲ ಒಂದು ಚೀಟಿ ಕೊಡ್ತಾರೆ, ನಿಮ್ಮ ಹೆಸರನ್ನ ಬರ್ದು ಕೊಡಿ, ಅವ್ರೊಂದು ಲಕ್ಕಿ ಟಿಕೆಟ್ ಅದ್ರಲ್ಲಿ ಹಾಕ್ತಾರೆ, ಯಾವ ಲಕ್ಕಿ ಹೋಗೋದಂತ ಗೊತ್ತಾಗುತ್ತೆ, ಇಬ್ಬರಿಗೆ ಬಯಸಿರುತ್ತೆ. ಈ ಜಾಗದಲ್ಲಿ ಸ್ವಲ್ಪ ಜನ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬನ್ನಿ, ಕೂಡಿ ಜಾಗದಲ್ಲಿ ಕೂತ್ಕೊಳ್ಳಿ ಆಯ್ತಾ. ಇದು ಕೃಷ್ಣ ಮೊದಲು ಇದನ್ನ ಎಡತೋರೆ ಅಂತ ಕರೀತಿದ್ರು. ಕಾವೇರಿ ನದಿ ತೀರದಲ್ಲಿರೋ ಈ ಊರಲ್ಲಿ ಪ್ರತಿಯೊಬ್ಬರು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರು ಯಶಸ್ವಿನ ಕಾಣ್ತಾರೆ. ಇವತ್ತು ನಾವು ಸ್ಮಾರ್ಟ್ ಲೇಡೀಸ್ ಕ್ಲಬ್ ಅವರು ನಮ್ಮ ಕ್ಲಬ್ಬಿನ ಏಳಿಗೆಗಾಗಿ ಮತ್ತು ಊರಿನ ಏಳಿಗೆಗಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೇ ಥರ ಇದ್ದರೆ ಪ್ರತಿ ವರ್ಷವೂ ಬಂದು ಆ ಲಲಿತಾಂಬಿಕಾ ಸಹಸ್ರನಾಮನ ನಾವು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮೂರಿಗೂ ನಮಗೂ ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ ಅಂತ ಅನ್ಕೋತಾ ಇದ್ದೀವಿ. ಸಮಥಿಂಗ್ ಐ ಟೋಲ್ಡ್ ರಾಂಗ್. ನಾವು ಸ್ಮಾರ್ಟ್ ಲೇಡೀಸ್ ಕ್ಲಬ್ ಅಂತ 2018ನೇ ಇಸ್ವಿಲಿ ಓಪನ್ ಮಾಡಿದ್ವಿ. ಅವತ್ತಿಂದ ಇವತ್ತುವರೆಗೂ ಮಹಿಳಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಈ ವರ್ಷ ಮಹಿಳಾ ದಿನಾಚರಣೆ ಪ್ರಯುಕ್ತ ಸ್ಮಾರ್ಟ್ ಲೇಡೀಸ್ ಕ್ಲಬ್ಬಿಂದ ಲಲಿತಾ ಸಹಸ್ರನಾಮ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಲಲಿತಾ ಸಹಸ್ರನಾಮ ಕಾರ್ಯಕ್ರಮ ಬರೀ ಮಹಿಳೆಯರು ಮಾತ್ರ ಒಳ್ಳೇದು ಮಾಡಲ್ಲ, ನಮ್ಮೂರಿಗೂ ಒಳ್ಳೇದಾಗಿ ಅನ್ನೋ ಕಾನ್ಸೆಪ್ಟಲ್ಲಿ ಈ ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೀವಿ. ನೀವು ಕೇಳ್ತಿರ್ಬೋದು, ಈಗ ಲಲಿತಾ 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 ಅನ್ನೋ ವೈಬ್ರೇಷನ್ನು ಇಡೀ ಊರು ಸುತ್ತ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಇದು ನಮ್ಮ ಮಹಿಳಾ ಮಣಿಗಳಿಗೆ ಬಹಳ ಇಷ್ಟವಾದ ಕಾರ್ಯಕ್ರಮ. ನಮ್ಮ ಧರ್ಮವನ್ನು ಎತ್ತಿಡಬೇಕು ಅನ್ನೋ ಕಾನ್ಸೆಪ್ಟಿಂದ ಈ ಮಹಿಳಾ ದಿನಾಚರಣೆ ಪರವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸ್ಮಿತಾ, ಸ್ಮಾರ್ಟ್ ಲೇಡೀಸ್ ಕ್ಲಬ್ಬಿನ ಅಧ್ಯಕ್ಷರು. ಮಹಿಳಾ ಸಂಘ ಹೇಳಿದ್ರಿ, ಬಸವೇಶ್ವರ ಬ್ಲಾಕು, ವೀರಶೈವ ಅಂತೆಲ್ಲ ಹೇಳಿದ್ರೆ ಅದೊಂದು ಸಮಾಜಕ್ಕೆ ಮೀಸಲಾಗಿರುವಂಥ ಸಂಘ. ಆದರೆ ನಮ್ಮ ಲೇಡೀಸ್ ಕ್ಲಬ್ ಬಗ್ಗೆ ಹೇಳ್ತೀನಿ, ನಮ್ಮದು ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಪಂಗಡಕ್ಕೆ, ಯಾವುದೇ ಒಂದು ಇದಕ್ಕೆ ಮೀಸಲಾಗಿಲ್ಲ. ನಮ್ಮದು ಮೀಸಲಾಗಿರೋದು ಓನ್ಲಿ ಫಾರ್ ಲೇಡೀಸ್, ಮಹಿಳೆಯರಿಗೆ ಮಾತ್ರ ಈ ಕ್ಲಬ್ಬು. ಈ ಕ್ಲಬ್ಬಲ್ಲಿ ಯಾವುದೇ ಥರ ವ್ಯವಹಾರಿಕವಾಗಿ ನಾವು ಮಾಡಲ್ಲ.
ನಮ್ಗೆ ಗೊತ್ತು ಎಲ್ಲರೂ ನೀವು ಸ್ವಸಹಾಯ ಸಂಘ, ODP ಸಂಘ, ಧರ್ಮಸ್ಥಳ ಸಂಘ ಎಲ್ಲ ನಿಮ್ಮ ಸಂಘ ಮಾಡ್ತಾ ಇದ್ದೀರಾ. ನಮ್ದು ಈ ಕ್ಲಬ್ಬಲ್ಲಿ ನಾನೇನಂದ್ರೆ ಪ್ರತಿಯೊಬ್ಬರು ಮನೇಲಿ ಅವ್ರವ್ರದ್ದೇ ಬೆಳಗ್ಗೆ ಆದ್ರೆ ಅಡುಗೆ ಮಾಡ್ತೀವಿ, ಬಟ್ಟೆ ಒಗಿತೀವಿ, ಎಲ್ಲ ನಮ್ಮ ಜೀವನನೇ ಬೇರೆಯವ್ರಿಗೆ ಅಂದ್ರೆ ನಾವು ತಪ್ಪಲ್ಲ, ಹೆಣ್ಣಾಗಿ ಅದು ಮಾಡೋದು ಸರಿ. ಆದ್ರೆ ನಮಗೋಸ್ಕರನೇ ಅಂತ ಒಂದು ಇವತ್ತು ಬಂದ್ರಲ್ಲ, ಇದು ನಿಮ್ಗೋಸ್ಕರ ಇಟ್ಟಿರೋ ಸಮಯ. ಈ ತರ ಇಡಬೇಕು ನಮ್ಮ ಹೆಣ್ಮಕ್ಳು, ಅವ್ರಿಗೋಸ್ಕರ ಒಂದು 10 ನಿಮಿಷ 2 ಅವರ್ ಸ್ಪೆಂಡ್ ಮಾಡಬೇಕು, ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟು. ನನಗೂ ಎಷ್ಟೊಂದು ಜನ ಹೇಳಿದ್ರು ಚೀಟಿ ಕಟ್ಕೊಳ್ಳಿ, ಚೀಟಿ ಮಾಡಿ ಅಂತ. ನಾನು ಅಂದೆ ದುಡ್ಡು ಎಲ್ಲವನ್ನೂ ಕಳ್ಕೊತೀವಿ, ಆ ದುಡ್ಡು ಎಲ್ಲವನ್ನೂ ಪಡ್ಕೊಳ್ಳುತ್ತೆ, ಆದರೆ ಎಲ್ಲವನ್ನೂ ಕಟ್ಕೊಳ್ಳುತ್ತೆ. ನನಗೆ ಪ್ರೀತಿ, ವಿಶ್ವಾಸ, ಸಂಬಂಧಗಳ ಇಂಪಾರ್ಟೆಂಟು. ನಾನು ನನ್ನ ಕ್ಲಬ್ಬಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಕ್ಲಬ್ ಅಂತ ಮಾಡ್ತೀನಿ, ಸೋಷಿಯಲ್ ಸರ್ವಿಸ್ ಮಾಡ್ತೀನಿ. ಇನ್ನು ರಾಜಕೀಯ ಎಲ್ಲ ಮಾತಾಡ್ತಾರೆ, ದೇವರನ್ನ ರಾಜಕೀಯದ ಬಗ್ಗೆ ಆಸಕ್ತಿ ಇಲ್ಲ. ರಾಜಕೀಯ ನಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಆದರೆ ರಾಜಕೀಯನೇ ನಾನು ಈಗಲೂ ಹೇಳ್ತಾ ಇದ್ದೀನಿ, ಕ್ಲಬ್ಬಲ್ಲಿ ಪ್ರತಿಯೊಂದು ಪಕ್ಷದಲ್ಲಿರೋರು ಇದ್ದಾರೆ. ಯಾರು ಕೂಡ ಪಕ್ಷ ಅಂತ ಬಂದಾಗ ನಾವು ಆ ಪಕ್ಷಕ್ಕೆ ಕೆಲಸ ಮಾಡೋಣ, ಆದರೆ ಇಲ್ಲಿ ಬಂದಾಗ ನೀವು ಪಕ್ಷಾತೀತವಾಗಿ ನಾವು ಸಂತೋಷನ ಅನುಭವಿಸ್ಬೇಕು ಅನ್ನೋದು ನನ್ನ ಟೀಮು. ಈಗ ನೆಕ್ಸ್ಟು ರತ್ನ ಅವರು, ಹೊಸ ಕ್ರಾಂತವ್ರು ಬಂದು ಮಾತಾಡಬೇಕು. ಇವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಭಾಗವಹಿಸ್ತಾರೆ. 2 ಮಾತು ರತ್ನ ಅವರು. ಚೈತ್ರ ನವರಾತ್ರಿ ದಿನ, ಇವತ್ತು 9ನೇ ದಿನ. ಈ ಸೇತು ಜನಾಂಗದವರು 10 ದಿನ ಕೆಲಸ ಮಾತ್ರ ಅಂತ ಮಾಡ್ತಾರೆ. ಅದೇ ತರ ಇನ್ನುಳಿದೆಲ್ಲರೂ ಈ ದಿನ ಸಿಕ್ಕಿದೆ. ಮತ್ತೆ ನವಮಿ ಇದೆ ಇವತ್ತು, ಶ್ರೀರಾಮ ನವಮಿ ಅಂತ ಇವತ್ತು ಪ್ರಾರಂಭ ಆಗುತ್ತೆ. ಆ ಥರದಲ್ಲಿ ನಾವು ಲಲಿತಾ ಸಹಸ್ರ ನಾಮಾವಳಿ ಮಾಡಿದ್ದೀವಿ. ಇವತ್ತು 1008 ನಾಮಾವಳಿನ ನಾವು ಅರ್ಚನೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಇವತ್ತು ಏನು ಕುಂಕುಮ ನೀವು ಅರ್ಚನೆ ಮಾಡ್ತೀರಾ, ಅದು ಮುಗಿದೋದ ತಕ್ಷಣ ಅಲ್ಲಿ ಕುಂಕುಮ ಅವಶ್ಯಕತೆ ಇಲ್ಲ, ಪುನಃ ಅದನ್ನೇ ನಾಮಾವಳಿ ಮಾಡೋದು. ಅದಕ್ಕೆ ಅಷ್ಟು ಪವರ್ ಇರುತ್ತೆ. ಆ ಕುಂಕುಮ ಎಲ್ಲ ಒಟ್ಟಿಗೆ ಇವಾಗ ಪೂಜೆ ಮಾಡಿ ನಂತರ ಅದನ್ನ ಮನೆಗೆ ಸ್ವಲ್ಪನೇ ತಗೊಂಡೋಗಿ ಅದನ್ನ ಇಟ್ಕೊಳ್ಳಿ. ಅದು ತುಂಬಾ ಶಕ್ತಿ ಇರುತ್ತೆ. ಅರ್ಚಕರು